ಯುದ್ಧ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಇರಾನ್ ವರ್ಸಸ್ ಅಮೆರಿಕ ಇಸ್ರೇಲ್ ನಡುವಿನ ಯುದ್ಧ ಕೊನೆಯ ಹಂತಕ್ಕೆ ಬಂದು ನಿಂತಿದ್ಯಾ? ಯಾಕೆ ಅಂತಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 48 ಗಂಟೆಗಳ ಏನು ಡೆಡ್ಲೈನ್ ಕೊಟ್ಟಿದ್ದಾರೆ. ಅದು ಭಾರತೀಯ ಕಾಲಮಾನದ ಪ್ರಕಾರ ಮಂಗಳವಾರ 3:30 ಬೆಳಿಗ್ಗೆ ಅಥವಾ ಮಧ್ಯರಾತ್ರಿ, ಹೇಗಾದ್ರೂ ಯೋಚನೆ ಮಾಡಬಹುದು ನೀವು. ಸೊ ಮಂಗಳವಾರ ಅಲ್ಲ, ಬುಧವಾರ ಅನ್ಸುತ್ತೆ, ಸಾರಿ ಬುಧವಾರ, ಮಂಗಳವಾರ ಅಮೆರಿಕಕ್ಕೆ, ಬುಧವಾರ ಬೆಳಿಗ್ಗೆ 3:30 ಭಾರತೀಯ ಕಾಲಮಾನದ ಪ್ರಕಾರ ಅಲ್ಲಿಯವರೆಗೆ ಡೆಡ್ ಲೈನ್ ಅನ್ನ ಕೊಟ್ಟಿದೆ ಅಮೆರಿಕ ಇರಾನ್ಗೆ. ಅಷ್ಟರೊಳಗೆ ಏನಾದ್ರೂ ಹಾರ್ಮುಜ್ ಜಲಸಂಧಿಯನ್ನ ರಿಓಪನ್ ಮಾಡಿದ್ರೆ ಸರಿ, ಇಲ್ದಿದ್ರೆ ಸರ್ವನಾಶ. ಇನ್ನಿಲ್ಲದಂತೆ ಏನೂ ನೋಡದೆ ಮುಗಿಸಿಬಿಡ್ತೀವಿ ಇರಾನ್ನ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೌಂಟ್ ಡೌನ್ ಶುರುವಾಗಿದೆ. ಡೀಲ್ ಆದ್ರೆ ಓಕೆ, ಇಲ್ದಿದ್ರೆ ನಿರ್ನಾಮ, ಸರ್ವನಾಶ, ಶಿಲಾಯುಗಕ್ಕೆ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನ ಅಂತ ನೇರ ಎಚ್ಚರಿಕೆ ಇರಾನ್ಗೆ ಕೊಟ್ಟಿದೆ. ಈ ಮಧ್ಯೆ ಪಾಕಿಸ್ತಾನ ಇಸ್ಲಾಮಾಬಾದ್ ಒಪ್ಪಂದ ಅನ್ನೋ ರೀತಿಯಲ್ಲಿ ಈ ಎರಡೂ ದೇಶಗಳನ್ನ ಮಾತುಕತೆಗೆ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಂತೆ. ಹಾಗಾದ್ರೆ ಇನ್ನುಳಿದಿರುವಂತಹ ಈ ಡೆಡ್ ಲೈನ್ ಒಳಗಡೆ ಯುದ್ಧ ನಿಂತರೆ ಅಷ್ಟೇ ನಾವೆಲ್ಲ ಬಚಾವ್. ಕದನ ವಿರಾಮ ಆದ್ರೆ ನಾವು ಉಸಿರಾಡೋದಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಈಗಲೇ ಆಟೋ ಡ್ರೈವರ್ಸ್ ಬೀದಿಗೆ ಬಂದು ಕಣ್ಣೀರ್ ಹಾಕ್ತಾ ಇದ್ದಾರೆ. ನಾಳೆ ನಾವೆಲ್ಲ ಬೀದಿಗೆ ಬಂದು ಕಣ್ಣೀರ್ ಹಾಕ್ಬೇಕಾಗತ್ತೆ. ಸೊ ಕದನ ವಿರಾಮನ, ಇಡೀ ಪ್ರಪಂಚದ ಸರ್ವನಾಶನ, ಇದನ್ನ ಡಿಸೈಡ್ ಮಾಡೋದು ಇನ್ನುಳಿದಿರುವಂತಹ ಕೆಲವೇ ಗಂಟೆಗಳು. ಅಂಟಿಲ್ ಅನ್ಲೆಸ್ ಟ್ರಂಪ್ ಕಾಕ ಉಲ್ಟಾ ಹೊಡಿದಿದ್ರೆ